ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶುಭಾ ಹತ್ತಳ್ಳಿ. ವಿವಿಧ ಕಾಮಗಾರಿಗಳಿಗೆ ಬಸವನಗೌಡ ಯತ್ನಾಳ್ ಅಡಿಗಲ್ಲು ಪೂಜೆ ಸಲ್ಲಿಸಿದರು. ಶ್ರೀ ಸಿದ್ದೇಶ್ವರ ಲೇಔಟ್ ವಾರ್ಡ್ ನಂಬರ್ 22ರಲ್ಲಿ ಡಾಂಬರೀಕರಣ, ಒಳಚರಂಡಿ, ವಿದ್ಯುತ್ ವ್ಯವಸ್ಥೆ ಹಾಗೂ ಕುಡಿಯುವ ನೀರಿನ ಸೌಲಭ್ಯಕ್ಕೆ 2013-14ನೇ ಸಾಲಿನ ಕೆಎಚ್ಬಿ ಉಳಿತಾಯ ಅನುದಾನದಲ್ಲಿ ವಿವಿಧ ಕಾಮಗಾರಿಗಳ ಅಡಿಗಲ್ಲು ಹಾಗೂ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಕೊರವಂಜಿ ದೇವಸ್ಥಾನದಲ್ಲಿ ಆಯೋಜಿಸಲಾಗಿತ್ತು. ಒಟ್ಟು 165 ಲಕ್ಷ ರೂಪಾಯಿಯ ಕಾಮಗಾರಿಯನ್ನು ನಗರ ಶಾಸಕರಾದ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನೆರವೇರಿಸಿದರು. ಸ್ಥಳೀಯ ನಿವಾಸಿಯಾದ ಬಸವರಾಜ್ ಪಾಟೀಲ್ ಮಾತನಾಡಿ, ಕಳೆದ ಹಲವು ದಿನಗಳಿಂದ ನೀರಿನ ಸೌಲಭ್ಯ ಇರದೆ ಟ್ಯಾಂಕರ್ ಮೂಲಕ ನೀರು ಹಾಕಿಸಿಕೊಳ್ಳುತ್ತಿದ್ದೆವು. ಈಗ ಕಾರ್ಪೊರೇಷನ್ ವತಿಯಿಂದ ನೀರು ಬರುವುದು ಸಂತಸ ತಂದಿದೆ ಎಂದರು. ನಾವು ಸಿದ್ದೇಶ್ವರ ಲೇಔಟ್ KHB ಕಾಲನಿಯ ನಿವಾಸಿಗಳು ಇವತ್ತಿನ ದಿವಸ ಈ ಕೊರವಂಜಿ ದೇವಿ ದೇವಸ್ಥಾನದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು, ಪ್ರೇಮಾನಂದ ಬಿರಾದರ್ ಕಾರ್ಪೊರೇಟರ್ ಅವರು ಹಾಗೂ ಮೇಯರ್ ಅವರು, ಉಪಮೇಯರ್ ಅವರು ಮತ್ತು ವಿವಿಧ ಮಹಾನಗರ ಪಾಲಿಕೆಯ ಸದಸ್ಯರು ಇಲ್ಲಿಗೆ ಬರ್ತಾ ಇದ್ದಾರೆ. ಇಲ್ಲಿ ಬಂದು ನಮಗೆ ಕುಡಿಯುವ ನೀರು, ಒಳಚರಂಡಿ, ಬೀದಿ ದೀಪ ಹಾಗೂ ಈ ರೋಡಿನ ಕಾಮಗಾರಿಗೆ ಚಾಲನೆ ನೀಡಲು ಇಲ್ಲಿಗೆ ಬರ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಎಲ್ಲ ಈ ಸಿದ್ದೇಶ್ವರ ಲೇಔಟಿನ ನಾಗರಿಕರು ಇಲ್ಲಿ ಬಂದು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಈಗ ಸದ್ಯದಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗ್ತಾಯಿದೆ. ಮೊದಲಿನ ನೀರಿಂದ ನಾವು 4 ವರ್ಷದಿಂದ ಇಲ್ಲಿ ಬಂದಿದ್ದೇವೆ ರೀ. ಮೊದಲಿನ ನೀರಿನ ವ್ಯವಸ್ಥೆ ಅದು ಇರಲಿಲ್ಲ, ಟ್ಯಾಂಕರ್ಲಿ ಹಾಕಿಸ್ಕೊತಿದ್ದೆವು. ಈಗ ಬಸವನಗೌಡರು ಬಂದ ಮೇಲೆ ಈಗ ನಮ್ಮ ಕಾರ್ಪೊರೇಷನ್ ಇದರಲ್ಲಿ ಸೇರಿಸ್ಕೊಂಡು ಕಾರ್ಪೊರೇಷನ್ ವತಿಯಿಂದ ಈಗ ಆಗ್ತಾಯಿದ್ದಾವ್ರೆಲ್ಲ ಕಾರ್ಯಕ್ರಮ. ಅದರದ ಇದು ನಮ್ಮದು ಕಾಮಗಾರಿಗೆ ಚಾಲನೆ ನೀಡಲಿಕ್ಕೆ ಇವತ್ತು ಬರ್ತಾ ಇದ್ದಾರೆ. ಇದು 22 ವಾರ್ಡ್ ನಂಬರ್ ಬರ್ತದೆ. ಬಸವರಾಜ್ ಪಾಟೀಲ್ ಹಾಗೂ ಮಹಾಪುರ ಸದಾ ಒಳ್ಳೆಯದನ್ನು ಮಾಡಲಿ ತಾಯಿ ಜಗನ್ಮಾತೆ. ಆ ತಾಯಿ ಶಕ್ತಿ ಆಯುರ್ವೇದಕ್ಕೆ ಸಂಪತ್ತನ್ನು ಕೊಡಲಿ, ಅದಕ್ಕೆ ತಿಂಗಳು ಕೊಟ್ಟು ಕಾಪಾಡಿ. ಬಹಳ ಸಂತೋಷ. ಆ ದೇವರು ಯಾವತ್ತೂ ಸದಾ ಖುಷಿಯಾಗಿರ್ಲಿ, ಸಂತೋಷವಾಗಿರ್ಲಿ. BB ಪಾಟೀಲ್ ಸರೋದ್ರಿಂದ ಪ್ರೇಮದಿಂದ BM ಬಾಗಲಕೋಟೆ ಸರ್ ಅವರು. ಸಿದ್ದೇಶ್ವರ ಲೇಔಟ್ ಈ ಒಂದು ಬಡಾವಣೆಯ ವಿವಿಧ ಕಾಮಗಾರಿಗಳು ಬಾಗಲಕೋಟೆ ರಸ್ತೆ ಮಾಲ್ ಭಾಗ ಇರ್ತದೆ. ಸಿದ್ದೇಶ್ವರ ಲೇಔಟದ ಡಾಂಬರೀಕರಣಕ್ಕಾಗಿ 35 ಲಕ್ಷ, ಸಿದ್ದೇಶ್ವರ ಲೇಔಟ್ನ ಕುಡಿ ನೀರಿನ ವ್ಯವಸ್ಥೆ ಸಲುವಾಗಿ 10 ಲಕ್ಷ ಹಾಗೂ ಒಳಚರಂಡಿ ಒಂದು ವ್ಯವಸ್ಥೆಗೆ 25 ಲಕ್ಷ ಹಾಗೂ ಬಸ್ ಶೆಲ್ಟರ್ ಮತ್ತು ಉದ್ಯಾನವನ ಕಾಮಗಾರಿ 20 ಲಕ್ಷ. ಈ ರೀತಿ ಈ ಒಂದು ಬಡಾವಣೆಗೆ ಸಂಬಂಧಪಟ್ಟಂಥ ಸುಮಾರು 90 ಲಕ್ಷ ರೂಪಾಯಿಯ ಒಂದು ಯೋಜನೆಗಳ ಒಂದು ಭೂಮಿ ಪೂಜೆ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು, ಆತ್ಮೀಯರಾದಂಥ ಪ್ರೇಮಾನಂದ ಬಿರಾದರ್ ಅವರೇ, ಗುತ್ತಿಗೆದಾರರಂಥ ಶ್ರೀ ಗುರು ಕವಲಿಗೆ ಅವರೇ, ನಮ್ಮ ಹಿರಿಯರು ಶಿಕ್ಷಕರಾದಂಥ ಶ್ರೀ BM ಪಾಟೀಲ್ ಗಾಣಿಗೇರವರೇ, ನಮ್ಮ ಅಭಿಯಂತರು, ಅದೇ ರೀತಿ ಚಂದ್ರು ಚೌಧರಿ ಅವರೇ, ರಾಜು ಗಡಿ ಅವರೇ ಹಾಗೂ ಸಮಸ್ತ ಈ ಚೆನ್ನಾಗಿದೆ. ಎಲ್ಲ ಪ್ರೊಸೆಸ್ ಆಗಬೇಕಾಗ್ತದೆ. ಹಿಂದಿನ ಶಾಸಕರು ಏನೇನು ಅನೇಕ ಯೋಜನೆಗಳಲ್ಲಿ ಜನರಿಗೆ ಸಂಬಂಧ ಇಲ್ಲ ಅಂತ ಮತ್ತು ಮಾಡಿದಲ್ಲೇ ಮಾಡುವಂಥದ್ದನ್ನು ಮಾಡಿದ್ದಾರೆ ಹಿಂದಿನವರೆಲ್ಲ. ಕೆಲವೊಂದು ಮಂದಿ ಅಂತರೂ ದುರ್ದೈವ ಅಂದ್ರೆ ಅವ್ರು ಶಾಸಕರು ಇದ್ರು ಇಲ್ಲ ಜೀವಂತ. ಇವತ್ತು ನಾನು ನೋಡ್ತೀನಿ 8-9 ತಿಂಗಳಿಂದ 15 ವರ್ಷ ಶಾಸಕರು ಇಲ್ಲಿ ಇದ್ರು ಇಲ್ಲೋ ತಳಿ ಅನ್ನೋಂಥ ಪರಿಸ್ಥಿತಿ. ಅವ್ರಿಗೇನು ನಾಲೆಜ್ ಇತ್ತು ಇಲ್ಲೋ ಏನು ಬರೀ ಅವರು ಡ್ಯೂಟಿ ಮಾಡಿದ್ರು. 400-500 ಕೋಟಿ ರೂಪಾಯಿ ಬಂದಿದ್ದು ವಿಜಯಪುರ ನಗರದ ಅಭಿವೃದ್ಧಿ. ಆ ಹಣ ಎಲ್ಲಿ ಹೋಯ್ತು, ಹೆಂಗೆ ತಿಂದರು, ಯಾರ್ಯಾರು ಬರೆದ್ರು, ಏನು ಅದೇ ಒಂದು ಉದ್ಯೋಗ ಆಗಿಬಿಡ್ತು. ಆದರೆ ಇವತ್ತು ನೋಡಿ ನಾವು ಬರೀ ಶಾಸಕನಾಗಿ ಒಂದು 7-8 ತಿಂಗಳಾಯಿತು. ಸುಮಾರು ನಿಮ್ಗೆ ಆಶ್ಚರ್ಯ ಅನ್ನಿಸ್ತದೆ, 600 ಕೋಟಿ ರೂಪಾಯಿ ಅಷ್ಟು ಅಭಿವೃದ್ಧಿ ಹಣ
ಇವತ್ತು 125 ಕೋಟಿ ರೂಪಾಯಿ ವಿಜಯಪುರ ನಗರದ ಸಮಗ್ರ ಅಭಿವೃದ್ಧಿಗಾಗಿ, ಸುಮಾರು 10 ಕೋಟಿ ಅಲ್ಪಸಂಖ್ಯಾತರ ನಿಧಿ ಫಂಡದಿಂದ, SCP TPS ನಲ್ಲಿ ಸುಮಾರು 25 ಕೋಟಿ. ಒಟ್ಟು ಬಿಜಾಪುರ ನಗರಕ್ಕೆ ಇವತ್ತು ನಾವು ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ 1800 ಮನೆ, ಇನ್ನೊಂದು 2000 ಮನೆ ಮತ್ತು 3750 ಮನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಹೆಚ್ಚು ಕಡಿಮೆ ನಾವು 8000 ಮನೆ ಒಂದು 2 ತಿಂಗಳಲ್ಲಿ ನಾವು ಫೈನಲ್ ಮಾಡಿದ್ವಿ. ಇದು ವಿಜಯಪುರ ನಗರದ ಇತಿಹಾಸದಲ್ಲೇ ಇಷ್ಟು ಮನೆ ಅಂಗವಾಗಿಲ್ಲ. ನಮ್ಮ ಜನಪ್ರಿಯ ಶಾಸಕರು ಬಂದಂತ ಉದ್ದೇಶ ಏನಂದ್ರೆ, ನಮ್ಮ ಈ ಒಂದು ಸಿದ್ದೇಶ್ವರ ಲೇಔಟ್ನಲ್ಲಿ ಹೌಸಿಂಗ್ ಬೋರ್ಡ್ ಕಾಲನಿ ಏನಿದೆಯಲ್ಲ, ಇಲ್ಲಿ ಯಾರು ಕೂಡ ಒಂದು ನಮ್ಮ ಗೋಳನ್ನು ಕೇಳ್ತಾ ಇರಲಿಲ್ಲ ಈ ಹಿಂದೆ. ಹೀಗಾಗಿ ನಮಗೆ ಅವ್ರ ಹತ್ರ ಹೋಗಿ ನಮ್ಮ ಕಾಲನಿಯ ಒಂದು ಏನು ಸಂಘಟನೆ ಮಾಡ್ಕೊಂಡಿದ್ದಾರೆ, ಸಂಘಟನೆಯ ಪದಾಧಿಕಾರಿಗಳು ಹೋಗಿ ಅವರ ಅಲ್ಲಿ ವಿನಂತಿ ಮಾಡಿಕೊಂಡಾಗ ಅವರು ಇಲ್ಲಿ ಬಂದು ನಮ್ಮ ಸಮಸ್ಯೆಗಳನ್ನು ಕೇಳಲಿಕ್ಕೆ ಬಂದಿದ್ದಾರೆ. ಯಾಕೆ ಈ ಕಾಲನಿ ಈ ರೀತಿ ಹಿಂದುಳಿದಿದೆ, ಇಷ್ಟು ದೊಡ್ಡ ಪ್ರಮಾಣದಲ್ಲಿದೆ, ಯಾಕೆ ಕಾರಣ ಏನು ಅಂತದ್ದು ಅವ್ರು ಕೇಳಕ್ ಬಂದಿದ್ದಾರೆ. ದಯವಿಟ್ಟು ನಾನು 2 ನಿಮಿಷದಲ್ಲಿ ಸಂಕ್ಷಿಪ್ತವಾಗಿ ವಿವರಿಸ್ತಿದ್ದೀನಿ. ಏನು ಅಂತಂದ್ರೆ, ಈ ಹೌಸಿಂಗ್ ಬೋರ್ಡ್ ಏನಾಗಿದೆಯಲ್ಲ, HB ತಾನು ಹ್ಯಾಂಡ್ ಓವರ್ ಮಾಡಿಕೊಂಡು ಇದು ಕಟ್ಟಡ ಮಾಡಿ ಉಳಿದ ವಿಷಯಗಳು ಇವತ್ತು KBಗಾಗಿರ್ಬೋದು ಅವರಿಗೆ ದುಡ್ಡು ತುಂಬಿ ಅಂತ ಹೇಳ್ತಾರೆ, ಬಟ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿಲ್ಲ. ಅದೇ ರೀತಿ ಮಹಾನಗರ ಪಾಲಿಕೆ ಕೂಡ ಹ್ಯಾಂಡ್ ಓವರ್ ಮಾಡಿಲ್ಲ. ದುಡ್ಡು ತುಂಬಿ ಅಂತ ಹೇಳ್ತಿದ್ದಾರೆ, ನಾವು ಅಷ್ಟು ದುಡ್ಡು ಕಟ್ಟಿವಿ ಅಂತೇಳಿ, ಬಟ್ ಅವರು ತಾಂತ್ರಿಕವಾಗಿ ಹ್ಯಾಂಡ್ ಓವರ್ ಮಾಡಬೇಕು, ಅವಾಗ ಅವ್ರ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ಸುಮ್ಮನೆ ದುಡ್ಡು ಕಟ್ಟಿಬಿಟ್ಟರೆ ಆಗಂಗಿಲ್ಲ ಕೆಲಸವನ್ನ. ಆ ರೀತಿ ಆಗಿಲ್ಲ. ಇದು ನನಗೆ ತಿಳಿದ ಮಟ್ಟಿಗೆ ಹೇಳ್ತಾ ಇದ್ದೀನಿ ನಾನು. ಇದು ನಿಜವಾದ ಸತ್ಯಾಂಶ. ಯಾಕಂತ ಕೇಳ್ರಿ, ಅವ್ರು ಏನಂತ ನಾವು ಹ್ಯಾಂಡ್ ಓವರ್ ಮಾಡ್ಲಾರ ಹೆಂಗ್ ಮಾಡೋದು ನಾವು? ಅದಕ್ಕಾಗಿ ಇದು ಏನಂತಂದ್ರೆ, ಮೊಟ್ಟ ಮೊದಲು ಇದರದ ಒಂದು 10 ವರ್ಷ ಆಯ್ತು, ಹೆಚ್ಚು ಕಡಿಮೆ 8 ವರ್ಷ ಆಯ್ತು ಹೆಚ್ಚು ಕಡಿಮೆ ಇದಾಗಿ ಅವ್ರಿಗೆ ಹ್ಯಾಂಡ್ ಓವರ್ ಆಗಿಲ್ಲ, ನಾವು ಮಾಡಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲಿನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು.